Thank you, sir. A session is only as impactful as its resource person. To introduce the expert guiding us today, I invite Ms. Brinda MU to provide a brief introduction of our resource person. ಎಲ್ಲರಿಗೂ ಶುಭ ಅಪರಾಹ್ನ. ನಾನು ಇಲ್ಲಿ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಮಣಿಕಂಠರವರ ಕಿರುಪರಿಚಯವನ್ನು ನೀಡಲು ಇಚ್ಛಿಸುತ್ತೇನೆ. ಶ್ರೀಯುತ ಮಣಿಕಂಠರವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕಡಿದಾಳು ಗ್ರಾಮದ ಬಿಳ್ಳೂರಿನಲ್ಲಿ ಶ್ರೀ ಮುತ್ತುಸ್ವಾಮಿ ಮತ್ತು ಶ್ರೀಮತಿ ಲಕ್ಷ್ಮಮ್ಮರವರ ಸುಪುತ್ರರಾಗಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೂಡಿಗೆರೆ ತಾಲೂಕಿನಲ್ಲಿ ಪೂರ್ಣಗೊಳಿಸಿದರು. ತಮ್ಮ ಪದವಿ ಪೂರ್ಣ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಳಸದಲ್ಲಿ ಮಾಡಿದ್ದು, ನಂತರದ BA ಪದವಿಯನ್ನು DS ಬಿಳಿಗೌಡ ಪ್ರಥಮ ದರ್ಜೆ ಕಾಲೇಜು ಮೂಡಿಗೆರೆ, ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ಮಾಡಿರುತ್ತಾರೆ. ಉನ್ನತ ಶಿಕ್ಷಣದಲ್ಲಿ ಆಸಕ್ತಿ ಇದ್ದರೂ ಬಡತನದಿಂದ ನೇರವಾಗಿ ಕಾಲೇಜಿಗೆ ಹೋಗಲು ಸಾಧ್ಯವಾಗದ ಕಾರಣ 2005ರಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ, 2008ರಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ ಪದವಿ, 2011ರಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ, 2016ರಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಸ್ನಾತಕೋತ್ತರ ಪದವಿ, 2018ರಲ್ಲಿ ಕನ್ನಡ ಪತ್ರಿಕೋದ್ಯಮದಲ್ಲಿ PG ಡಿಪ್ಲೊಮಾ ಪದವಿಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿ ಮೈಸೂರಿನಿಂದ ಪೂರೈಸಿದ್ದಾರೆ. ಪ್ರಸ್ತುತ ಶ್ರೀಯುತರು ಸಾರ್ವಜನಿಕ ಆಡಳಿತದಲ್ಲಿ ಡಾಕ್ಟರೇಟ್ ಪದವಿಗಾಗಿ ಅಧ್ಯಯನ ಮಾಡುತ್ತಿದ್ದಾರೆ. ಇವರು 2010ರಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಘಟಕದಲ್ಲಿ ಸೇವೆ ಪ್ರಾರಂಭಿಸಿ, ಪ್ರಸ್ತುತ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಸಹಾಯಕ ಕುಲಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ 2019ರಲ್ಲಿ ಅತ್ಯುತ್ತಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು 2011ರಿಂದ ವಿವಿಧ ರಾಜ್ಯ ಮಟ್ಟದ ಸಮಿತಿಗಳ ಸದಸ್ಯರಾಗಿದ್ದು, ಹಲವಾರು ಕಾರ್ಯಾಗಾರ ಮತ್ತು ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಂಡು ಸಹಭಾಗಿತ್ವ ನೀಡಿದ್ದು, ಹಲವಾರು ಪ್ರಶಂಸಾ ಪತ್ರಗಳು ಹಾಗೂ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಈ ಸಮಯದಲ್ಲಿ ಪರಿಣಾಮಕಾರಿ ಭಾಷಣ ಕಲೆ, ಸಂಸದೀಯ ಮತ್ತು ವ್ಯವಹಾರಗಳ ತರಬೇತಿ, ಘಟಕ ನಿರ್ವಹಣೆ, ವಲಯ ತರಬೇತಿದಾರರ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನುಭವ ಮತ್ತು ತರಬೇತಿಯನ್ನು ಪಡೆದಿರುತ್ತಾರೆ. ಇದರ ಜೊತೆ ಪುಣ್ಯಕೋಟಿ, ಸಾರ್ಥಕ ಬದುಕು ಎಂಬ ಕೃತಿಗಳು ಹಾಗೂ 5ನೇ ಮೂಡಿಗೆರೆ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಶತಮಾನೋತ್ಸವ ಸಿರಿ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರಾಗಿ ಸೇವೆ ಹಾಗೂ ಸಂಯುಕ್ತ ಕರ್ನಾಟಕ ಚಿಕ್ಕಮಗಳೂರಿನ ದರ್ಪಣ ಮತ್ತು ಮಲೆನಾಡ ಮಿಂಚು ಪಾಕ್ಷಿಕ ಪತ್ರಿಕೆಗಳಿಗೆ ಹವ್ಯಾಸಿ ಅಂಕಣಕಾರರಾಗಿ ಸಾಕಷ್ಟು ಲೇಖನಗಳನ್ನು ಬರೆದಿರುತ್ತಾರೆ. ಇಂತಹ ಜ್ಞಾನಿಯನ್ನು ಇಂದು ನಾವು ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಪಡೆದಿರಲು ಕೃತಜ್ಞರಾಗಿದ್ದೇವೆ. ಧನ್ಯವಾದಗಳು. Thank you, Brinda. Now let's hear from the person who will shape today's program and equip us with skills and confidence to face interviews with poise and professionalism. May I now invite Mr. Manikanta, Assistant Registrar, College of Forestry, Ponampet, to take over the gathering. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಕಾಲೇಜಿನ ಮುಖ್ಯಸ್ಥರಾದಂಥ ಡಾಕ್ಟರ್ GM ದೇವಗಿರಿ ಸರ್ ಅವರೇ, ನಮ್ಮ ಸೀನಿಯರ್ ಪ್ರೊಫೆಸರ್ ಆದಂತಹ ಡಾಕ್ಟರ್ BS ಶಿವಕುಮಾರ್ ಸರ್ ಅವರೇ, ನಮ್ಮ ಈ ಕಾಲೇಜಿನ ಸಹಾಯಕ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು ಹಾಗೂ ಈ ಕಾರ್ಯಕ್ರಮದ ಕನ್ವೀನರ್ ಆದಂತಹ ಡಾಕ್ಟರ್ ಸತೀಶ್ BN ರವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ. ನಾನು ಜಾಸ್ತಿ ಮಾತಾಡಲ್ಲ, ನಾನು ಟ್ರೈನಿಂಗಲ್ಲಿ ಜಾಸ್ತಿ ಮಾತಾಡ್ತೀನಿ. ಒಂದು ಫಾರ್ಮಾಲಿಟೀಸಿಗೆ ನಾನು ಮಾತಾಡಬೇಕು, ಹಾಗಾಗಿ ಮಾತಾಡ್ತಾ ಇದ್ದೀನಿ. ಒಂದು ವಿಷಯ ಇದೆ, ಏನಂತಂದರೆ, ನೀವು ಅಂತಾರಾಷ್ಟ್ರೀಯ ತರಬೇತುದಾರರಾದಂಥ ಚೇತನ್ ರಾಮ್ರವರ ಒಂದು ಮಾತು ನೀವು ಕೇಳಿಲ್ಲ ಅನಿಸುತ್ತೆ. ಅವರೊಂದು ಮಾತು ಹೇಳ್ತಾರೆ, ಯಶಸ್ಸು ಅಂತಂದರೆ ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ. ಯಶಸ್ಸು ಅಂತಂದರೆ ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ. ಯಶಸ್ಸು ಅಂತಂದರೆ ಆತ್ಮವಿಶ್ವಾಸ ಇರುವ, ಸೃಜನಶೀಲ ವ್ಯಕ್ತಿತ್ವ ಇರುವ, ಶಕ್ತಿಯುತ ಒಂದು ನ್ಯಾಯಬದ್ಧತೆ ಇರುವ, ಸಮಯ ಪ್ರಜ್ಞೆಯುಳ್ಳ, ಚುರುಕಿನ ವ್ಯಕ್ತಿಗಳಲ್ಲಿ ಬೆಳೆಯುವ ಮಂದಾರ ಪುಷ್ಪವೇ ಯಶಸ್ಸು ಅಂತಂತೀವಿ. ಇದು ನಮ್ಮ ವ್ಯಕ್ತಿತ್ವ ವಿಕಸನದ ಅಂತಾರಾಷ್ಟ್ರೀಯ ತರಬೇತುದಾರರಾದಂತಹ ಚೇತನ್ ರಾಮ್ರವರು ಹೇಳಿರುವಂಥ ಒಂದು ಮಾತು. ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ. ನಾವು ಯಾವುದನ್ನು ಸಾಧ್ಯವೆಂದು ಭಾವಿಸುತ್ತೇವೋ ಅದು ನಾವು ಸಕ್ಸಸ್ಸನ್ನು ಹಾಕ್ತೀವಿ.
ಕೆಲವೊಮ್ಮೆ ಸಕ್ಸಸ್ ಆಗದಲ್ಲೇ ಇರ್ಬೋದು. ಹಾಗಾಗಿ ನಾವೆಲ್ಲದೂ ಕೂಡ ನಾವು ಸಕ್ಸಸ್ ಅಂತಲೇ ನಾವು ಭಾವಿಸಿ ಎಲ್ಲ ಕೆಲಸಗಳನ್ನು ಮಾಡಬೇಕು. ಆವಾಗ ಮಾತ್ರ ನಾವೇನಾದ್ರು ಮುನ್ನಡೆಯನ್ನು ಸಾಧಿಸ್ಬೋದು ಅಂತ. ಇನ್ನೊಂದು ನಮ್ಮ ಅಸಾದುಲ್ಲಾ ಬೇಗ್ ಅಂತ ಕನ್ನಡದ ಶಾಯರಿ ಒಬ್ಬ ಕವಿ, ಅವನೊಂದು ಮಾತು ಹೇಳ್ತಾನೆ, ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು, ದೃಷ್ಟಿ ಬದಲಾಯಿಸು ದೃಶ್ಯ ಬದಲಾದೀತು, ದೋಣಿ ಬದಲಾಯಿಸಬೇಕಾಗಿಲ್ಲ ದಿಕ್ಕು ಬದಲಾಯಿಸು ಸಾಕು ದಡ ಸಿಕ್ಕೀತು ಅಂತ. ನೀವು ಅಂತಿಮ ವರ್ಷದ ವಿದ್ಯಾರ್ಥಿಗಳಾಗಿದ್ದೀರಿ. ಈಗ ನೀವು ಇನ್ನೇನು ಹೊರಗಡೆ ಹೋಗ್ತಿದ್ದೀರಿ. ಹಾಗಾಗಿ ಒಂದಷ್ಟು ಇನ್ಪುಟ್ಗಳನ್ನು ತಗೊಂಡಿದ್ದೀರಿ, 4 ವರ್ಷ ಕಲ್ತಿದ್ದೀರಿ. ಆದರೆ ಈ ಸೊಸೈಟಿಗೆ ಹೋದಾಗ ನೀವೇನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು, ಒಳ್ಳೆಯ ವ್ಯಕ್ತಿಗಳಾಗಿ ಗುರ್ತಿಸ್ಕೋಬೇಕು. ಹಾಗಾದರೆ ನಿಮಗೆ ಔಟ್ಪುಟ್ ಕೊಡಬೇಕಾದ್ರೂ ಕೂಡ ನಿಮಗೊಂದಷ್ಟು ಟೆಕ್ನಿಕ್ಸ್ ಇರಬೇಕಾಗತ್ತೆ. ಈ ವಿಷಯವಾಗಿ ನಾನು 3 ಜುಲೈ 2025ರಿಂದ 6ರವರೆಗೆ ತುಮಕೂರಿನಲ್ಲಿ ವಲಯ ತರಬೇತಿ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಒಂದು ಸಂದರ್ಭದಲ್ಲಿ ನಮ್ಮ ಡೀನ್ ಸರ್ ಹತ್ರ ಹೋಗಿ ಒಂದು ಮಾತು ಕೇಳಿದೆ, ಸರ್ ನಾನು ಈ ವಲಯ ತರಬೇತಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ, ಒಂದು ಅವಕಾಶ ಕೊಡಬೇಕು ಸರ್ ಅಂತಂದೆ. ತಕ್ಷಣ ನೀವು ಹೋಗಿ ಆ ಟ್ರೈನಿಂಗನ್ನು ಅಟೆಂಡ್ ಮಾಡಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಕಲ್ತ್ಕೊಂಡು ಬನ್ನಿ ಅಂತ ಹೇಳಿದರು. ಈ ಸಂಸ್ಥೆ ನನಗೆ ಕೊಟ್ಟಂಥ ಒಂದು ಗೌರವ. ಹಾಗಾಗಿ ಸಂಸ್ಥೆ ಮತ್ತು ಡೀನ್ರವರಿಂದ ನಾನು ಈಗ ನಿಂತು ಮಾತಾಡಲಿಕ್ಕೆ ನಾನು ಕಲ್ತಿದ್ದೆ. ಆದರೂ ಕೂಡ ಟೆಕ್ನಿಕಲ್ ಹೇಗೆ ಮಾತಾಡಬೇಕು, 12 ಮೆಥಡ್ಸ್ಗಳನ್ನು ಹೇಳ್ಕೊಟ್ರು. ಐಸ್ ಬ್ರೇಕಿಂಗ್ ಅಂದರೆ ಏನು, ಲೆಕ್ಚರ್ ಮೋಡ್ ಅಂದರೆ ಏನು, ಆಮೇಲೆ ಅದ್ರ ಜೊತೆಗೆ ಸ್ಟೋರಿ ಟೆಲ್ಲಿಂಗ್ ಯಾವಾಗ ಹೇಳಬೇಕು, ಡಿಸ್ಕಸ್ ಮೆಥಡ್ ಯಾವಾಗ ಹೇಳಬೇಕು, ಬಸ್ ಗ್ರೂಪ್ ಹೇಗೆ ಮಾಡಬೇಕು, ಹ್ಯಾಂಡ್ಸ್ ಆ್ಯಂಡ್ ಟ್ರೈನಿಂಗ್ ಹೇಗೆ ಉಪಯೋಗಿಸ್ಬೇಕು. ಇದು ನನಗೊಂದಷ್ಟು ನಾಲೆಡ್ಜ್ ಇರಲಿಲ್ಲ. ಇದು ಅಲ್ಲಿ ಕಲ್ತ್ಕೊಂಬಂದಂಥದ್ದು ಒಂದಷ್ಟು ಕಲ್ತಿರ್ತೀವಿ. ಆಮೇಲೆ ನಾನು ಸರ್ ಹತ್ರ ಕೇಳಿದಾಗ, ಸರ್ ನಾನು ಈ ಕಲ್ತಿದ್ದು ನನ್ನಲ್ಲೇ ಇರಬಾರ್ದು, ಅದು ಟ್ರಾನ್ಸ್ಫರ್ ಆಗಬೇಕು ಇನ್ನೊಬ್ಬರಿಗೆ. ಆವಾಗ ನಾನು ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಒಂದು ಟ್ರೈನಿಂಗ್ ಮಾಡ್ತೀನಿ ಸರ್ ಅಂತ ಡೀನ್ ಹತ್ರ ಕೇಳಿದೆ. ಅದಕ್ಕೆ ಡೀನ್ ಹೇಳಿದರು, ಅವ್ರಿಗೆ ಫಸ್ಟ್ ಬೇಡ, ಫೈನಲ್ ಇಯರ್ಸಿಗೆ ಹೊರಟೋಗ್ತಾರೆ ಹುಡುಗರು, 3rd ಇಯರ್ಸು 2nd ಇಯರ್ಸು ಇವರೆಲ್ಲ ಇಲ್ಲೇ ಇರ್ತಾರೆ, ನೀವು ಫಸ್ಟು ಹೌ ಟು ಫೇಸ್ ಇನ್ ಇಂಟರ್ವ್ಯೂ ಅಂತ ಅನ್ನೋದ್ಬಿಟ್ಟು ಇದನ್ನೇ ಫಸ್ಟ್ ಮಾಡಿ ಹುಡುಗರಿಗೆ ಫೈನಲ್ ಇಯರ್ಸಿಗೆ. ಅವ್ರು ಮತ್ತಿನ್ನು ಹೇಳಿದ್ರು ಸೀನಿಯರ್ಸ್ MSc ಮತ್ತು PhDಗೂ ಕೂಡ ನೀವು ಮಾಡಿ ಅಂತಲೇ ಅಂದರು. ಆ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ನಮ್ಮ ಡೀನ್ರವರೇ ಕಾರಣ ಒಂದು. ಆಮೇಲೆ ಎರಡನೇದಾಗಿ ಈ ವಿಷಯವನ್ನು ನಮ್ಮ ADSW ಇದಕ್ಕೆ ಕನ್ವೀನರು, ಸರ್ ಹಿಂಗೆ ಒಂದು ಟ್ರೈನಿಂಗ್ ಮಾಡೋಣ ಸರ್, ಈಗ ADSW ನಿಮ್ಮ ಜವಾಬ್ದಾರಿ. ಈ ಕಾಲೇಜಲ್ಲಿ ಹುಡುಗರಿಗೆ ನಾವು ಇನ್ಪುಟ್ ಕೊಟ್ಟಿದ್ದೀವಿ 4 ವರ್ಷ. ಈ 4 ವರ್ಷ ಇನ್ಪುಟ್ ಕೊಟ್ಟ ಮೇಲೆ ನಾವೇನು ಅವ್ರಿಗೆ ಔಟ್ಪುಟ್ ಕೊಡ್ತಿದ್ರೆ ಅವ್ರು ಅಲ್ಲೋಗಿ ಸೊಸೈಟಿಯಲ್ಲಿ ಅವ್ರೊಂದು ಇಂಟರ್ಫೇಸ್ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೆ ಹೇಗೆ ಸರ್, ಅದಕ್ಕೋಸ್ಕರ ಒಂದು ಕೊಡೋಣ ಅಂತಂದಾಗ ಇಮಿಡಿಯೇಟ್ಲಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ನಾನು ಜಾಸ್ತಿ ಮಾತಾಡಲ್ಲ, ಒಂದು ಸ್ಟೋರಿಯನ್ನು ಹೇಳಿ, ಇದು ನಿಮಗೆ ಇಂಪಾರ್ಟೆಂಟ್ ಆಗಿ ಒಂದು ಸ್ಟೋರಿಯನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ನಿಮಗೆ ಗೊತ್ತಿದೆ ಕ್ರಿಕೆಟ್ ಎಷ್ಟು ಇವತ್ತು ವರ್ಲ್ಡಲ್ಲಿ ಫೇಮಸ್ ಆಗಿದೆಯೋ, ಫುಟ್ಬಾಲ್ ಕೂಡ ಅಷ್ಟೇ ಫೇಮಸ್ ಅಲ್ವಾ ಮಂಜು? ಅಲ್ವಾ? ಫುಟ್ಬಾಲ್ ಅಷ್ಟು ಫೇಮಸ್, ಡೈಲಿ ಆಡ್ತಿರ್ತೀರ. 1970ರಲ್ಲಿ ಈ ಅಮೇರಿಕದ ಡೆಟ್ರಾಯ್ಟ್ ಮತ್ತು ನ್ಯೂ ಆರ್ಲಿನ್ಸ್ ತಂಡ ಈ ಕಾಲ್ ಚೆಂಡು ಆಟ ಅಥವಾ ಫುಟ್ಬಾಲನ್ನು ಆಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ಆಟ ಮುಗಿಲಿಕ್ಕೆ 11 ಸೆಕೆಂಡ್ ಬಾಕಿ ಇರುತ್ತೆ. ಆವಾಗ ಡೆಟ್ರಾಯ್ಟ್ ತಂಡ ಗೋಲನ್ನು ಒದ್ದು ಬಿಡುತ್ತೆ. ಆವಾಗ ಇನ್ನೇನು ಗೆದ್ದೇ ಬಿಡ್ತಾರೆ ಅಂತ ಅಂದ್ಬಿಟ್ಟು ಕೇಕೆ, ವಿಶ್ರಲ್ಲು, ಸಿಲ್ಲೆ ಎಲ್ಲ ಹಾಕ್ಬಿಟ್ಟು ಎಲ್ಲರೂ ಈ ಸ್ಟೇಡಿಯಮ್ಮೇ ಕುಪ್ಪಳಿಸ್ತಾ ಇರ್ತಾರೆ. ಆಟ ಮುಗಿಲಿಕ್ಕೆ 2 ಸೆಕೆಂಡ್ ಬಾಕಿ ಇರುತ್ತೆ. ಆಟ ಮುಗಿಲಿಕ್ಕೆ 2 ಸೆಕೆಂಡ್ ಬಾಕಿ ಇರುತ್ತೆ. ನ್ಯೂ ಇಯರ್ಸ್ ತಂಡದಲ್ಲಿ ಒಬ್ಬ ಟಾಮ್ ಡೆಮ್ಸ್ಕಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಯಾರು? ಟಾಮ್ ಡೆಮ್ಸ್ಕಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಜೋರಾಗಿ ಒದ್ದು ಬಿಡ್ತಾನೆ, ಅದು ಗೋಲಾಗಿ ಪರಿವರ್ತನೆ ಆಗುತ್ತೆ. ಅಲ್ಲಿ 2 ರೆಕಾರ್ಡ್ ಬ್ರೇಕ್ ಆಗುತ್ತೆ. ಒಂದು, ನ್ಯೂ ಆರ್ಲಿನ್ಸ್ ತಂಡ ಜಯ ಗಳಿಸುತ್ತೆ. ಎರಡನೇದಾಗಿ ಅಲ್ಲಿವರೆಗೂ ಯಾರು ಅಷ್ಟು ದೂರವಾಗಿ ಒದ್ದಿರಲಿಲ್ಲ. 56 ಗಜಗಳಷ್ಟು ದೂರದಿಂದ ಮಾತ್ರ ಹೊದ್ದು ಫುಟ್ಬಾಲಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿರುತ್ತೆ. ಇವನು 63 ಗಜಗಳಷ್ಟು ದೂರದಿಂದ ಹೊದ್ದು ವರ್ಲ್ಡ್ ರೆಕಾರ್ಡನ್ನು ಮಾಡಿರ್ತಾನೆ. ಅರ್ಥ ಆಗ್ತಿದೆಯಲ್ಲ? 63 ಗಜಗಳಷ್ಟು ದೂರದಿಂದ ಹೊದ್ದು ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ. ಮಜಾ ಇರೋದಲ್ಲ, ಈಗ ಹೇಳ್ತಿದ್ದೀನಿ ಕೇಳಿ. ಟಾಮ್ ಡೆಮ್ಸ್ಕಿ ಎಂಬುವನು ಒಬ್ಬ ಅಂಗವಿಕಲ. ಒಂದು ಬಲಗಾಲು ಅರ್ಧದಷ್ಟು ಮಾತ್ರ ಚೊಟ್ಟಗಿರುತ್ತೆ, ಬಲಗೈ ಅರ್ಧದಷ್ಟು ಮಾತ್ರ ಇರುತ್ತೆ. ಇವನು ಶಾಲಾ ದಿನಗಳಲ್ಲಿ ಫುಟ್ಬಾಲ್ ಆಡಬೇಕು ಅಂತ ಭಾರಿ ಇಂಟ್ರೆಸ್ಟ್ ಆಗಿ ಇವನು ಕಾಲೇಜು ಶಾಲೆಗಳಲ್ಲಿ ಹೋಗಿ ಫುಟ್ಬಾಲ್ ಆಡ್ಲಿಕ್ಕೆ ಹೋಗ್ತಾನೆ. ಬಟ್ ಅವ್ನು ಯಾರನ್ನೂ ಸೇರಿಸ್ಕೊಳ್ಳಲ್ಲ. ಯಾಕಂತಂದರೆ ಅವನು ಅಂಗವಿಕಲ, ಇವನಿಂದ ಆಗಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅವನು ಅವತ್ತು ಸಂಜೆವರೆಗೂ ಕೇಳ್ತಾನೆ, ನನ್ನೊಂದು ಸೇರಿಸ್ಕೊಳ್ಳಿ, ನನಗೆ ಆಟದಲ್ಲಿ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಸೇರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಯಾರು ಕೂಡ ಅವನ್ನ ಸೇರಿಸ್ಕೊಳ್ಳಲ್ಲ. ಕೊನೆಗೆ ಅವನು ಹೊರಗಡೆ ಸ್ಥಳೀಯವಾಗಿ ಈ ಫುಟ್ಬಾಲ್ ಆಡಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ. ಒಂದು ದಿವಸದಲ್ಲಿ 10 ಗಂಟೆಗಳ ಕಾಲ ಪ್ರಾಕ್ಟೀಸನ್ನು ಮಾಡ್ತಾನೆ. ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದಕ್ಕೆ ಹೇಳುವಂಥದ್ದು. ಪ್ರಾಕ್ಟೀಸನ್ನು ಮಾಡ್ತಾನೆ.
10 ಗಂಟೆ ಪ್ರಾಕ್ಟೀಸ್ ಮಾಡಿದ ಸಂದರ್ಭದಲ್ಲಿ 1970ರಲ್ಲಿ, ಅಂದರೆ ಈ ಅದಕ್ಕಿಂತ ಮುಂಚೆ ಈ ಶಾಲಾ ದಿನಗಳಲ್ಲಿ ಆಟಗಳು ನಡೆದಾಗ ಕೈಯನ್ನು ಇಸಿಸಿಕೊಳ್ಳುವಂತಹ ಒಂದು ಪರ್ಫಾರ್ಮೆನ್ಸನ್ನು ಇವನು ಸ್ಥಳೀಯ ತಂಡದಿಂದ ಕೊಡ್ತಾನೆ. ನಾವು ಯಾಕಾದರೂ ಸೇರಿಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಈ ಶಾಲಾ ಇದರಿಂದ ಅವ್ರ ತಂಡಕ್ಕೆ ಬೇಜಾರಾಗುತ್ತೆ. ಕೊನೆಗೆ 1970ರಲ್ಲಿ ವರ್ಲ್ಡ್ ಕಪ್ಪಲ್ಲಿ ಅವನು ವರ್ಲ್ಡ್ ರೆಕಾರ್ಡನ್ನು ಮಾಡ್ತಾನೆ, ಒಬ್ಬ ಅಂಗವಿಕಲ. ಅದಕ್ಕೆ ಪತ್ರಕರ್ತರು ಕೇಳ್ತಾರೆ, ನೀವು ಹೇಗೆ ಈ ಸಾಧನೆಯನ್ನು ಮಾಡಿದ್ರಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಒಂದೇ ಮಾತು ಹೇಳ್ತಾನೆ, ನನ್ನ ಮೇಲೆ ಎಲ್ರಿಗೂ ಅಪನಂಬಿಕೆ ಇತ್ತು, ಆದರೆ ನನಗೆ ದೃಢ ನಂಬಿಕೆ ಇತ್ತು. ಅದ್ರ ಜೊತೆಗೆ ನನ್ನ ಪರಿಶ್ರಮವನ್ನು ಸೇರಿಸ್ಕೊಂಡೆ, ಹಾಗಾಗಿ ಇವತ್ತು ನಾನು ವರ್ಲ್ಡ್ ರೆಕಾರ್ಡನ್ನು ಮಾಡಿದೆ ಅಂತ. ಇಲ್ಲಿ ನಾವು ಕಲಿಬೇಕಾಗಿರುವಂಥದ್ದು ಹಾರ್ಡ್ ವರ್ಕಿಂಗ್ ಮಾಡಬೇಕು, ಟೆಕ್ನಿಕ್ಸ್ ಕಲಿಬೇಕು, ಇನ್ನೊಬ್ಬರನ್ನು ಅವ್ರ ಜೊತೆಗೆ ನಾವು ಬಾಂಧವ್ಯನ ಬೆಳೆಸ್ಕೊಳ್ಳುವಂಥದ್ದು ಕಲಿಬೇಕು. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸಿ ಧನ್ಯವಾದಗಳು.